ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಿವತ್ತು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಂಡೇ ವ್ಲಾಗ್ನ ನಾನು ಲೆಮನ್ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಲೆಮನ್ ವಾಟರ್, ಲೆಮನ್ ಮತ್ತು ವಾಟರ್ನ ಕನ್ಸ್ಯೂಮ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಅಂತ ಅಂದರೆ ಲೆಮನ್ ವಾಟರ್ ಕುಡಿಯೋವರೆಗೂ. ಸೊ ಲೆಮನ್ ವಾಟರ್ ಕುಡಿಬೇಕಾದ್ರೆ ಆದಷ್ಟು ಕೂತ್ಕೊಂಡು ಕುಡೀರಿ, ನಿಂತ್ಕೊಂಡೆಲ್ಲ ಕುಡಿಬೇಡಿ. ಸೊ ಅದಾದಮೇಲೆ ನಾನು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ ರೋಸ್ ವಾಟರು, ಅಲೋವೆರಾ ಜೆಲ್ಲು, ಕರ್ಡು, ಮೊಸರು ಮತ್ತು ನೆಸ್ಕೆಫೆ ಕಾಫಿ ಪುಡಿ. ನೆಸ್ಕೆಫೆ ಆದರೂ ಯೂಸ್ ಮಾಡ್ಕೊಬೋದು, ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ನಾನು ಏನು ಡೈಲಿ ಯಾವಾಗಲೂ ಡೈಲಿ ಮಾಡೋದಿಲ್ಲ. ಸೊ ಮಧ್ಯದಲ್ಲಿ ಒಂದೊಂದು ಸತಿ ವಾರಕ್ಕೊಂದು ಸತಿ ಅಥವಾ 2 ಸತಿ ಮಾಡ್ತೀನಿ. ಸೊ ಅದಾಗಿ ಒಂದು 5-10 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಅದಾದಮೇಲೆ ನಾನು ಮಂಡೇ ಅಲ್ವಾ, ಆ್ಯಸ್ ಇಟ್ ಈಸ್ ಸ್ನಾನ ಮಾಡ್ಕೊಂಡು ಬಂದು ಸೊ ಕಾಫಿನ ನಾನು ಕುಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಟ್ ಬ್ಲ್ಯಾಕ್ ಕಾಫಿ ಆಯಿತಾ. ಸೊ ಈ ಬ್ಲ್ಯಾಕ್ ಕಾಫಿಗೆ ಲೆಮನ್ ಮತ್ತು ಕಾಫಿ ಪೌಡರ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಬೇರೆ ಇನ್ನೇನು ಹಾಕ್ಕೊಂಡಿಲ್ಲ ನಾನು. ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ತಿಂಡಿಗೆ ರೆಡಿ ಮಾಡ್ಕೊಬೇಕಲ್ವಾ. ಸೊ ತಿಂಡಿಗೆ ನಾನಿವತ್ತು ಮೂಲಂಗಿ ಪರೋಟ ಮತ್ತು ಸಲಾಡ್ ಹಾಗೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಈ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಬಂದು ತುಂಬ ಹೈ ಪ್ರೋಟೀನ್ ಇರುವಂಥ ಮಿಲ್ಕ್ ಶೇಕು. ಆ ಹೈ ಪ್ರೋಟೀನ್ ಏನೇನಿರುತ್ತೆ ಅಂತ ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಎಷ್ಟು ಪ್ರೋಟೀನ್ ಸಿಗುತ್ತೆ ನಿಮಗೆ ಅಂತ ಗೊತ್ತಾಗುತ್ತೆ ಆ ಮಿಲ್ಕ್ ಶೇಕಿಂದ ನಿಮಗೆ. ಸೊ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ನಾರ್ಮಲಿ ಹೇಗೆ ನಾವು ಚಪಾತಿ ಕಲಿಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೆನೆಯಕ್ಕೆ ಬಿಟ್ಟಿರ್ತೀನಿ. ಒಂದು 5-10 ಮಿನಿಟ್ಸ್ ಸಾಕು. ಸೊ ಫಸ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ನಾವು ಸೈಡಲ್ಲಿ ಎತ್ತಿಟ್ಕೊಂಡು ಅದಾದಮೇಲೆ ನಾವು ಮೂಲಂಗಿ ಸ್ಟಫ್ನ ರೆಡಿ ಮಾಡಿ ಇಟ್ಕೊಬೋದು. ಸೊ ಫಸ್ಟ್ ಚಪಾತಿ ಕಲಿಸಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮಗೆ. ಸೊ ಅದು ನೆನೆಯೋ ಅಷ್ಟರಲ್ಲಿ ನಾವು ಮೂಲಂಗಿ ಸ್ಟಫ್ನ ರೆಡಿ ಮಾಡ್ಕೊಬೋದು. ಹಾಗಾಗಿ ನಾನು ಫಸ್ಟು ಚಪಾತಿ ಹಿಟ್ಟನ್ನ ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಫಸ್ಟು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಪರೋಟಾಗೆ ಏನೇನು ಬೇಕು ಹಾಗೆ ಸಲಾಡಿಗೆ ಏನೇನು ಬೇಕು ಅದೆಲ್ಲದೂ ಕೂಡ ಒಂದೇ ಸತಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಸೊ ಪದೇ ಒಂದು ಸತಿ ಪರೋಟಾಗೆ ರೆಡಿ ಮಾಡ್ಕೊ ಎಲ್ಲ ತೆಗೆದಿಡು, ಮತ್ತೆ ಇನ್ನೊಂದು ಸತಿ ಸಲಾಡಿಗೆ ರೆಡಿ ಮಾಡ್ಕೊ ಎಲ್ಲ ತೆಗೆದಿಡು, ಕಷ್ಟ ಆಗುತ್ತಲ್ವ ಮಾರ್ನಿಂಗ್ ರುಟೀನಲ್ಲಿ. ಹಾಗಾಗಿ ಅದರಲ್ಲೂ ವರ್ಕಿಂಗ್ ವುಮೆನ್ಸಿಗೆ ತುಂಬ ಕಷ್ಟ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಇದ್ರೂ ಕಷ್ಟನೇ ಆಗಿರುತ್ತೆ, ಈಸಿ ಏನಿರೋದಿಲ್ಲ. ಸೊ ಹಂಗಾಗಿ ನಾನೆಲ್ಲ ಒಂದೇ ಸತಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಷ್ಟೇ. ಅದೆಲ್ಲ ಆದಮೇಲೆ ನಾನು ರಾತ್ರಿಯೇ ಈ ಕಾಬೂಲ್ ಚನ್ನಾನ ನೆನೆಸಿಟ್ಕೊಂಡಿದ್ದೆ. ಅದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಇಲ್ಲಿ ಸ್ವಲ್ಪ ಬೈಂಡಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು, ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟ್. ಪೆಪ್ಪರ್ ಪೌಡರ್ ನನಗೆ ಸ್ಪೈಸಿ ಬೇಕು ಸ್ವಲ್ಪ, ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡೆ. ಇಲ್ಲಿ ನಾನು ಕಾಬೂಲ್ ಚನ್ನ ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಆನಿಯನ್ನ ಕಟ್ ಮಾಡಿಕೊಂಡು ಮತ್ತು ಟೊಮೊಟೊ ಹಾಗೆ ಮತ್ತು ಇದು ಇಲ್ಲಿ ಕಾಬೂಲ್ ಚನ್ನ 1 ಬೌಲ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೋಡ್ತಾ ಇದ್ದೀರಲ್ವ ನೀವು ಅಷ್ಟೇ. ಮತ್ತು ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಆನಿಯನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಆನಿಯನ್ನ ಉದ್ದುದ್ದ ಹಚ್ಕೊಂಡಿದ್ದೀನಿ. ಚಿಕ್ಕದಾಗಿ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಂದು ಸ್ವಲ್ಪ. ಅದಾದಮೇಲಿಂದ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಅದನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಬೈಂಡಿಂಗಿಗೆ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೆಪ್ಪರ್ ಪೌಡರ್ನೇ ಸ್ವಲ್ಪ ಹಾಕ್ಕೊಬೋದು. ಸೊ ನಮ್ಮ ಮನೆಯಲ್ಲಿ ಯಾರಿಗೂ ಸಲಾಡ್ ಇಷ್ಟ ಆಗಲ್ಲ, ಸೊ ಹಂಗಾಗಿ ಸ್ಪೈಸಿ ಮಾಡಿದ್ರೆ ತಿಂತಾರೆ, ನನಗೂ ಕೂಡ ಅಷ್ಟೇ. ಹಂಗಾಗಿ ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಮೂಲಂಗಿ ಪರೋಟಾಗೆ ಇದನ್ನು ನೀಟಾಗಿ ಮೂಲಂಗಿನ ತುರಿದು ಇಟ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ತುರಿದ ಮೇಲಿಂದ ಅದು ನೀಟಾಗಿ ಹಿಂಡ್ಕೊಬೇಕು ನೀರನ್ನ. ಅದು ತುಂಬ ಅದರಲ್ಲಿ ಅದ್ರದ್ದು ಮೂಲಂಗಿದು ರಸ ಬರುತ್ತೆ ಅಲ್ವಾ, ತುಂಬ ಪ್ರೆಸ್ ಮಾಡಿ ತೆಗಿರಿ. ಒಂದು 2 ಟೈಮ್ಸ್ ತೆಗಿರಿ, ಇಲ್ಲಾಂದರೆ ನಾವು ಪರೋಟ ಸ್ಟಫ್ ಹಾಕಿ ಅದನ್ನು ಅರಿತೀವಲ್ವಾ ಆವಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಅದಾದಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಯಾವಾಗ ಇನ್ನೇನು ಮಾಡ್ತೀರಾ ಚಪಾತಿ ಅದನ್ನು ಬೇಯಿಸ್ತೀರಾ ಅನ್ನೋ ಟೈಮಲ್ಲಿ ಮಾತ್ರ ಅದನ್ನು ಇದು ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ.
ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫ್ನ ರೆಡಿ ಮಾಡ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಲ್ವಾ. ಸೊ ಇದನ್ನು ನಾವು ಪೂರ್ತಿ ಲಾಸ್ಟ್ ಮೂಮೆಂಟಲ್ಲಿ ಈ ಸ್ಟಫ್ನ ನಾವು ರೆಡಿ ಮಾಡ್ಕೊಬೇಕು, ಇಲ್ಲಾಂದರೆ ಈರುಳ್ಳಿ ಮೂಲಂಗಿ ಎರಡು ನೀರು ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ನೀವು ಪರೋಟ ಹಾಕ್ತೀರಾ ಅನ್ನೋ ಟೈಮಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಕಲಸಿ ಎತ್ತಿಟ್ಕೊಂಡಿದ್ದೆ, ಸೊ ಅದೇ ಚಪಾತಿ ಹಿಟ್ಟನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀನು ನೋಡ್ಬೋದು ಎಷ್ಟು ಮೆತ್ತಗಿದೆ ಚಪಾತಿ ಹಿಟ್ಟು, ಸಾಫ್ಟಾಗಿ ಬಂದಿದೆ ಅಂತ. ಸೊ ಅದೇ ಚಪಾತಿ ಹಿಟ್ಟನ್ನ ಚಪಾತಿ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ಸ್ವಲ್ಪ ಚಿಕ್ಕದಾಗಿ ಫಸ್ಟು ಲಟ್ಟಿಸ್ಕೊಂಡು ಅದಕ್ಕೆ ಆ ಸ್ಟಫ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಎಷ್ಟಿದೆ ಅಷ್ಟೇ ಸ್ಟಫ್ನೇ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಕ್ಲಿಯರ್ ಆಗುತ್ತೆ, ಚಪಾತಿ ಹಿಟ್ಟು ಉಳಿಯೋದು ಅಥವಾ ಸ್ಟಫ್ ಉಳಿಯೋದು ಆ ಥರ ಆಗಲ್ಲ. ಸೊ ಅದಾದಮೇಲಿಂದ ಅದು ನೀಟಾಗಿ ಸ್ಟಫ್ನ ಚಪಾತಿ ಹಿಟ್ಟೊಳಗಡೆ ಇಟ್ಬಿಟ್ಟು ಸ್ಟಫ್ ಮಾಡಿ ನಾವು ಮತ್ತೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸ್ಕೋಬೇಕಾದ್ರೆ ಇಲ್ಲಿ ಏನಪ್ಪ ಅಂತಂದರೆ ಆಲೂ ಪರೋಟ ನಿಮಗೆ ನೀಟಾಗಿ ಬಂದ್ಬಿಡುತ್ತೆ, ಮೂಲಂಗಿ ಪರೋಟ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹೇಳ್ದೆ ಅಲ್ವಾ, ಈರುಳ್ಳಿ ಮತ್ತು ಮೂಲಂಗಿ ಎರಡೂ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಅದು ಗೋಧಿ ಹಿಟ್ಟಿರುತ್ತಲ್ಲ ಪೌಡರು, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲಿಂದ ನೀವು ಬೇಯಕ್ಕೆ ಹಾಕ್ಬೇಕಾದ್ರೆ ಬೇಕಾದರೆ ಸ್ವಲ್ಪ ಅದನ್ನು ಪೌಡರ್ನ ರಿಮೂವ್ ಮಾಡಿಬಿಡ್ಬೇಕಂದ್ರೆ ನೀವು ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ, ಏನಾಗಲ್ಲ. ಮತ್ತು ಇದೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ಇದನ್ನು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಬೆಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಗೀ ಕೂಡ ಹಾಕ್ಕೋಬೋದು, ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ಅಥವಾ ಎಣ್ಣೆ ಕೂಡ ಹಾಕ್ಕೊಬೋದು ಅಥವಾ ಬೆಣ್ಣೆ ಕೂಡ ಹಾಕ್ಕೊಬೋದು, ಯಾವ್ದು ಬೇಕಾದರೂ ಹಾಕ್ಕೊಬೋದು. ಸ್ವಲ್ಪ ದಪ್ಪ ಇರೋದ್ರಿಂದ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ಸುತ್ತ, ಇಲ್ಲ ಅಂತಂದರೆ ಅದು ಹಸಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸೊ ಬಿಸಿ ಬಿಸಿ ಪರೋಟ ರೆಡಿ ಆಗಿದೆ ಈಗ. ಸೊ ಇಲ್ಲಿ ನಾನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಬಟರ್ ಫ್ರೂಟ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಪಿಸ್ತಾ ಅಂದರೆ 10 ಪಿಸ್ತಾ, 10 ಬಾದಾಮಿ, 10 ಗೋಡಂಬಿ, ಅರ್ಧ ವಾಲ್ನಟ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಪಂಪ್ಕಿನ್ ಸೀಡ್ಸು, 1 ಸ್ಪೂನು ಸನ್ಫ್ಲವರ್ ಸೀಡ್ಸು, 1 ಸ್ಪೂನು ವಾಟರ್ ಮೆಲನ್ ಸೀಡ್ಸು ಮತ್ತು 1 ಸ್ಪೂನು ರೆಸಿನ್ಸು ಅಂದರೆ ಒಣ ದ್ರಾಕ್ಷಿ. ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಬದಲು ಕಲ್ಲು ಸಕ್ಕರೆ ಆದರೂ ಹಾಕ್ಕೋಬೋದು ನೀವು, ತೊಂದರೆ ಇಲ್ಲ. ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಅದಾದಮೇಲಿಂದ ಸ್ವಲ್ಪ ಹಾಲು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಹಾಲನ್ನ ತಣ್ಣಗಿರೋ ಹಾಲು ಹಾಕ್ಕೊಳ್ಳಿ, ಬಿಸಿ ಬಿಸಿ ಹಾಲು ಹಾಕ್ಕೋಬೇಡಿ. ಸೊ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸೊ ನುಣ್ಣಗೆಲ್ಲ ರುಬ್ಕೊಂಡ್ಮೇಲಿಂದ ಅದನ್ನು ಸ್ವಲ್ಪ 2 ಗ್ಲಾಸ್ಗೂ ಹಾಕ್ಕೊತೀನಿ, ಅರ್ಧ ಆಗಿ. ಸೊ ನಾವಿಬ್ಬರು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಇಬ್ರಿಗೂ ಅರ್ಧ ಅಂತ ನಾನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಇಬ್ರಿಗೂ 2 ಗ್ಲಾಸ್ಗೂ ಡಿವೈಡ್ ಮಾಡಿ ಹಾಕ್ಕೊಂಡ್ಮೇಲೆ ಮತ್ತೆ ತಣ್ಣಗಿರೋ ಅಂತ ಹಾಲನ್ನ ಹಾಕ್ಕೊತಾ ಇದ್ದೀನಿ ಪೂರ್ತಿ. ಸೊ ಸುಮಾರು ಇಲ್ಲಿ ನಿಮಗೆ 1/4 ಲೀಟ್ರು ಅಥವಾ 300 ml ಹಾಲು ಆಗತ್ತೆ. ಸೊ ಇದೆಲ್ಲ ಆದಮೇಲಿಂದ ಸೊ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆ ಪರೋಟಾಗೆ, ಮೂಲಂಗಿ ಪರೋಟಾಗೆ 1 ಪರೋಟ ಮತ್ತು ಸ್ವಲ್ಪ ಮೊಸರು, ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ, ಇದು ಬಂದು ಸಲಾಡ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಸಲಾಡು. ಅದಾದಮೇಲಿಂದ ಮಿಲ್ಕ್ ಶೇಕು. ಸೊ ಇದು ನನ್ನ ಟಿಫನ್ ಆಗಿದೆ ಈಗ. ಸೊ ಅದಾದಮೇಲೆ ನನಗೊಂದು ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಆಬ್ವಿಯಸ್ಲಿ ಆಫೀಸ್ ಕೆಲಸ ಮಾಡಲೇಬೇಕಲ್ವ. ಸೊ ಹಂಗಾಗಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಮತ್ತೆ ಲಂಚಿಗೆ ರೆಡಿ ಮಾಡೋಕ್ಕೆ ಅಂತ ಬಂದೆ. ಲಂಚಿಗೆ ರೆಡಿ ಮಾಡೋಕ್ಕೆ ನನ್ನ ಹತ್ರ ನಿಜವಾಗ್ಲೂ ಟೈಮ್ ಇರಲಿಲ್ಲ ಇವತ್ತು, ಸಿಕ್ಕಾಪಟ್ಟೆ ಕೆಲಸ ಇತ್ತು ಆಫೀಸ್ದು. ಸೊ ಹಂಗಾಗಿ ಬೇಗ ಏನಾಗುತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ಲು ಫಾಸ್ಟ್ ಝೋನಲ್ಲಿ ಬಂದು ರೆಡಿ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ನಾವು ಮಧ್ಯಾಹ್ನದ ಹೊತ್ತು ವೆಜ್ ಇದ್ದಿದ್ದ ದಿವಸ ರಾಜಮುಡಿ ರೈಸ್ನೇ ತಿನ್ನೋದು, ನಾನ್ ವೆಜ್ ಇರೋ ದಿವಸ ಮಾತ್ರ ವೈಟ್ ರೈಸ್ನ ಉಪಯೋಗಿಸ್ತೀವಿ ಅಷ್ಟೇ. ಸೊ ಹಂಗಾಗಿ ಇದನ್ನು ಅರ್ಧ ಗಂಟೆ ನೆನೆಸಿ ಎತ್ತಿಡೋಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ಇದನ್ನು ಬಂದ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ನೆನೆಸಿ ಎತ್ತಿಟ್ಕೊಂಡ್ಬಿಡ್ತೀನಿ, ಈಸಿ ಆಗುತ್ತೆ ನಮಗೆ. ಸೊ ಇಲ್ಲಾಂದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಇದನ್ನೆಲ್ಲ ಎತ್ತಿಟ್ಕೊಂಡು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮು ನಾನು ಓದ್ ಬ್ಲಾಗಲ್ಲಿ ಏನು ತೋರಿಸಿದ್ದೆ ಅದೇ ರೀತಿ ಇದು ಪಪ್ಪು ಮಾಡ್ತಾಯಿದ್ದೀನಿ. ಇಲ್ಲಿ ಕಾಯಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲಿಂದ ಹೆಸರು ಕಾಳು ಮತ್ತು ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಎರಡೂ ಹಾಕ್ಕೊತಾ ಇದ್ದೀನಿ. ನಾನು ಇದನ್ನು ತೋರಿಸ್ತಾ ಇಲ್ಲ ಇಲ್ಲಿ, ಆಯಿತಾ. ಸೇಮ್ ಅದೇ ರೀತಿ ಇರುತ್ತೆ. ಈಗ ನಾನು ಸ್ವಲ್ಪ ಮಜ್ಜಿಗೆ ಮಾಡ್ಕೊಬೇಕು ಅಂದ್ಬಿಟ್ಟು ಅದಕ್ಕೊಂದು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಮತ್ತು ಉಪ್ಪು, ಮೊಸರು
ಎಲ್ಲದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಸಾಲ ಮಜ್ಜಿಗೆ ಅಲ್ವಾ, ಬೇಸಿಗೆಗಾಲ ಮಸಾಲ ಮಜ್ಜಿಗೆ ಅಥವಾ ನಾರ್ಮಲ್ ಮಜ್ಜಿಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಸೊ ಖಾರವಾಗಿ ಮಸಾಲ ಮಜ್ಜಿಗೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಗ್ರೈಂಡ್ ಮಾಡಿಕೊಂಡು ನಾನು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಸಾಂಬಾರು ರೆಡಿ ಆಗಿದೆ ನೋಡಿ, ಈ ರೀತಿ ಸೇಮ್ ಓದ್ ವ್ಲಾಗಲ್ಲಿ ಏನಿತ್ತು ಸೇಮ್ ಸಾಂಬಾರೇನೆ, ಆದರೆ ನಾನು ಅದು ಇಂಗ್ರೀಡಿಯೆಂಟ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ರೈಸ್ ಕೂಡ ನಾನು ಇವಾಗ ರೈಸ್ ಸಾಂಬಾರೆಲ್ಲ ಆಗಿ ಪಲ್ಯ ಎಲ್ಲ ಆದಮೇಲೆ ನಾನು ರೈಸ್ನ ಮಾಡಿಕೊಂಡು ಬಿಸಿ ಬಿಸಿ ರೈಸ್ ಇದೆ ನೋಡಿ. ನಾವು ಆದಷ್ಟು ಬಿಸಿ ಬಿಸಿ ಊಟ ತಿಂದರೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಅವಾಗ ಮಾಡ್ಕೊಂಡು ಅವಾಗ ತಿಂದರೆ ಮಾತ್ರ ತುಂಬ ಹೆಲ್ತಿಗೆ ಒಳ್ಳೆಯದಾಗುತ್ತೆ. ಅದು ಡಯೆಟ್ ಆಗಿರ್ಬೋದು, ಡಯೆಟ್ ಆಗದೇ ಇರ್ಬೋದು, ಏನೇ ಆಗಿದ್ರೂ ಕೂಡ ಅಷ್ಟೇ. ಸೊ ಅನ್ನ ಸಾಂಬಾರು, ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ನಾನು. ಸೊ ಬೀಟ್ರೋಟ್ ಪಲ್ಯನೂ ತುಂಬ ಇವತ್ತು ಅರ್ಜೆಂಟ್ ಇರೋದ್ರಿಂದ ನಾನು ಈ ಸಾಂಬಾರು ಮತ್ತು ಬೀಟ್ರೋಟ್ ಪಲ್ಯ ತೋರಿಸಿಲ್ಲ ಹೇಗೆ ಮಾಡೋದಂತ. ಸೊ ಜಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ, ಮಜ್ಜಿಗೆ ಮಾತ್ರ ತೋರಿಸಿದ್ದೀನಿ ಅಷ್ಟೇ. ಸೊ ಇಲ್ಲಿ ಮಜ್ಜಿಗೆ, ಮಸಾಲ ಮಜ್ಜಿಗೆ. ಸೊ ಇವತ್ತಿನ ಲಂಚ್ ನನ್ನ ರೆಡಿ ಹೀಗಾಗಿದೆ. ಇನ್ನು ಈವ್ನಿಂಗಿಗೆ ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಸೊ ವೆಜ್ಜಲ್ಲೇ ಏನಾದರೂ ಮಾಡಬೇಕಾಗತ್ತೆ. ಪ್ರೋಟೀನ್ ಕೂಡ ಬೇಕಾಗುತ್ತಲ್ವ, ಎಗ್ ಇಲ್ಲ ಅಂತ ಅಂದರೆ ಜಿಮ್ ಮಾಡೋರ್ಗಾಗಿರ್ಬೋದು, ನಾರ್ಮಲಿ ಆಗಿರ್ಬೋದು, ಯಾರಿಗೇ ಆಗಿದ್ರೂ ಪ್ರೋಟೀನ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಇವತ್ತು ವೆಜ್ ಮಾಡ್ಕೊತಾ ಇದ್ದೀನಿ ಎಗ್ ಇಲ್ಲದೆ ಇರೋದ್ರಿಂದ. ಸೊ ಹಾಗೆ ಕಾಫಿ ಕೂಡ ನಾರ್ಮಲಿ ಜಿಮ್ಗೆ ಹೋಗೋಕ್ಕೂ ಮುಂಚೆ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗ್ತೀನಿ. ರೆಗ್ಯುಲರ್ ರುಟೀನ್ ಇದು ನಂದು. ಸೊ ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾನು ಮುಖ ತೊಳ್ಕೊಂಡು ರೆಡಿಯಾಗಿ ಸೊ ಜಿಮ್ಗೆ ರೆಡಿ ಆಗ್ತಾ ಇದ್ದೀನಿ ಈಗ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಸೊ ನಾವು ಅದನ್ನು ಪ್ರಾಪರಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲದೂ ಕರೆಕ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಯಾವುದೇ ವಿಷಯ ಆಗಿರ್ಬೋದು ಅದನ್ನು ಉಡಾಫೆಯಾಗಿ ತೊಗೊಳ್ಳೋ ಬದಲು ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದಾಗ ನಮಗೆ ಚೆನ್ನಾಗಿರುತ್ತೆ. ಅದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಆರೋಗ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಇವತ್ತು ನಾನು ಜಿಮ್ಮಲ್ಲಿ ಇಷ್ಟೆಲ್ಲ ಮುಗಿಸಿ, ಈಗ ಬೇಸಿಗೆ ಬೇರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಬೇರೆ ಆಗುತ್ತೆ ನೋಡಿ. ಚೆನ್ನಾಗಿ ವರ್ಕ್ ಆಗುತ್ತೆ ಜಿಮ್ ಮಾಡೋರಿಗೆ ಮಾತ್ರ. ಜಿಮ್ ಎಲ್ಲ ಮುಗಿಸ್ಬಂದು ಸ್ವಲ್ಪ ಪ್ರೋಟೀನ್ ಕುಡಿದು ಸೊ ಇವಾಗ ನೈಟ್ ಡಿನ್ನರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಇತ್ತು ಮಧ್ಯಾಹ್ನದ್ದೇನೆ. ಸೊ ರಾಜ್ಮುಡಿ ರೈಸು, ಪಪ್ಪು, ಸೊಪ್ಪಿನ ಸಾಂಬಾರು ಎಲ್ಲ ಇತ್ತು. ಸೊ ಇದಕ್ಕೆ ಸ್ವಲ್ಪ ಇಲ್ಲಿ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಪನ್ನೀರ್ ಕೂಡ ನಮಗೆ ತುಂಬ ಎಗ್ಗಷ್ಟೇ ಪ್ರೋಟೀನ್ ಸಿಗುತ್ತೆ ಅಲ್ವಾ. ವೆಜ್ ತಿನ್ನೋರೆಲ್ಲ ನಾರ್ಮಲಿ ಪನ್ನೀರೇ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಸರು ಜೊತೆ ಅದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 2 ಥರ ಖಾರದ ಪುಡಿ, ಒಂದು ಅಚ್ಚ ಖಾರದ ಪುಡಿ, ಇನ್ನೊಂದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಬರುತ್ತಲ್ಲ ಅದು, ಅದಾದಮೇಲೆ ಧನಿಯಾ ಪುಡಿ, ಅದಾದಮೇಲೆ ಗರಂ ಮಸಾಲ, ಸ್ವಲ್ಪ ಹಲ್ದಿ, ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು, ಅದಾದಮೇಲಿಂದ ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಸಾಲ್ಟು. ಸೊ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಕಡಲೆ ಹಿಟ್ಟನ್ನ ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದು ನೀಟಾಗಿ ಕಚ್ಚುತ್ತೆ, ಅದು ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ನಾವು ಪೇಸ್ಟ್ ಥರ ಮಿಕ್ಸ್ ರೆಡಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಹಾಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನೀಗ. ಆಯಿಲ್ ಹಾಕೊಂಡ್ಮೇಲೂ ಕೂಡ ನೀಟಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಸೊ ಮಿಕ್ಸ್ ಎಲ್ಲ ಆದಮೇಲಿಂದ ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ ಪನ್ನೀರು, ಕ್ಯಾಪ್ಸಿಕಮು ಮತ್ತು ಆನಿಯನ್ನು ಈ ರೀತಿ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ, ನೀವು ಪನ್ನೀರ್ ಇದೆ ಅಲ್ವಾ, ಪನ್ನೀರು, ಕ್ಯಾಪ್ಸಿಕಮು, ಆನಿಯನ್ನು ಇದನ್ನೆಲ್ಲ ಒಂದು ಕಡ್ಡಿಯಲ್ಲಿ ಬರುತ್ತೆ. ಸೊ ಕಡ್ಡಿ ಕೂಡ ಸ್ಟಫ್ ಆ ಕಡ್ಡಿಗೆ ಚುಚ್ಬಿಟ್ಟು ನೀವು ಕೂಡ ಫ್ರೈ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ನನಗೆ. ಸೊ ಹಂಗಾಗಿ ನಾನು ನಾರ್ಮಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಪನ್ನೀರ್ ಫ್ರೈನ. ಅದಕ್ಕೆ ಕ್ಯಾಪ್ಸಿಕಮು, ಆನಿಯನ್ನು ಎಲ್ಲ ದೊಡ್ಡದಾಗಿ ಹಚ್ಚಿಟ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆದಮೇಲಿಂದ ನಾನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನು ಮಾಡ್ಕೊತಾ ಇಲ್ಲ. ಈಸಿ ಇರುತ್ತೆ ಇದು ಮತ್ತು ಟೇಸ್ಟಿಯಾಗೂ ಇರುತ್ತೆ ತಿನ್ನೋಕ್ಕೆ. ಸೊ ಅದನ್ನು ನೀಟಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ಸ್ವಲ್ಪ ಕಚ್ಚುತ್ತೆ ಅಲ್ವಾ, ಸೊ ಅದು ಆದರೂ ಕೂಡ ನಾವು ಅದನ್ನು ಹುಷಾರಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಪನ್ನೀರು ಮಂಜುಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಮಸಾಲೆ ಜಾಸ್ತಿನೇ ಹಾಕಿದ್ದೀನಿ. ಇಷ್ಟೊಂದು ಹಾಕಿಲ್ಲ ಅಂದ್ರೂ ಸ್ವಲ್ಪ ಕೂಡ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಬಟ್ ನೀವು ಕಡ್ಡಿಯಲ್ಲಿ ಚುಚ್ಚಿ ಮಾಡ್ತೀರಲ್ವಾ, ಪನ್ನೀರ್ ಟಿಕ್ಕಾ ಥರ ಮಾಡ್ತೀವಿ ಅಲ್ವಾ, ಸೊ ಅವಾಗಂತೂ ಇದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಡೈರೆಕ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪಾನಲ್ಲಿ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ನಾರ್ಮಲಿ ರಾಜ್ಮುಡಿ ರೈಸು ಮತ್ತು ಮಧ್ಯಾಹ್ನದ್ದೇನೆ ಸೊಪ್ಪು ಸಾಂಬಾರು, ಪಪ್ಪು ಮತ್ತು ಸ್ವಲ್ಪ ಪಪ್ಪಾಯ. ಎಗ್ ಇಲ್ಲದೆ ಇರೋದ್ರಿಂದ, ಇವತ್ತು ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿಂದೇ ಇರೋದ್ರಿಂದ ಅದಕ್ಕೆ ನಾನು ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೆ, ಪನ್ನೀರ್ ಫ್ರೈ ರೆಡಿ ಮಾಡ್ಕೊಂಡಿದ್ದೆ. ಆ ಪನ್ನೀರ್ ಫ್ರೈನ ನಾನಿಲ್ಲಿ ಹಾಕ್ಕೊಂಡು ಇವತ್ತಿನ ನೈಟ್ ಡಿನ್ನರ್ನ ಕಂಪ್ಲೀಟ್ ಆದಮೇಲೂ ಕೂಡ ಪೂರ್ತಿ ಕೆಲಸ ಮುಗಿಸೇನೆ ಮಲ್ಗೋದು ಆಲ್ಮೋಸ್ಟ್ ಆಲು. ನಾನು ಮಾಡಲಿಲ್ಲ ಅಂದರೂ ಮಂಜು ಬಿಡೋದಿಲ್ಲ, ಅವರಾದರೂ ಮಾಡಿಬಿಡ್ತಾರೆ. ಸೊ ಅವ್ರು ಮಾಡ್ತಾರಲ್ಲ ಅನ್ನೋದೊಂದು ವಿಷಯಕ್ಕೋಸ್ಕರ ಅಟ್ಲೀಸ್ಟ್ ನಾನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮುಗಿಸ್ತೀನಿ. ಸೊ ಎಲ್ಲ ತೊಳೆದಿಟ್ಟು ನೀಟಾಗಿ ಒರೆಸಿ ಇಟ್ಟು ಮಲ್ಕೊಂಡ್ನಪ್ಪ ಅಂತ ಅಂದರೆ ಬೆಳಗ್ಗೆ ಎದ್ದಾಗ ತುಂಬ ಖುಷಿ ಆಗುತ್ತೆ. ಮಾರನೇ ದಿನಕ್ಕೆ ಯಾವುದೇ ಟೆನ್ಷನ್ ಇರಲ್ಲ. ಹಾಗಾಗಿ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ಮಾರನೇ ದಿನದ ರೂಟೀನು ತುಂಬ ಈಸಿಯಾಗಿ ಆಗುತ್ತೆ. ಮತ್ತು ನಾಳಿಕ್ಕೆ ಏನು ಬೇಕು ಅನ್ನೋದನ್ನು ನಾನು ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಲಿಸ್ಟ್ ಮಾಡಿ ಏನೇನು ಬೇಕು, ಏನೇನಿದೆ, ಏನೇನಿಲ್ಲ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊತೀನಿ. ಇವತ್ತಿನ ವ್ಲಾಗು ಇದಾಗಿತ್ತು. ಹೋಪ್ಫುಲಿ ಎಲ್ರಿಗೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.